ಕತೆ ಕತೆ ಕಾರಣ ಮುತ್ತಿನ ತೋರಣ ಇಲಿಗಳ ದಿಬ್ಬಣ. ಇವತ್ತು ಹೊಸ ಕತೆ ಬರೆದು ತಂದಿದ್ದೇನೆ ನಿಮಗೆಲ್ಲ. ಕತೆ ಹೆಸರೇನು ಗೊತ್ತಾ? ಭೀಮಭಟ್ಟನ ದುರಾಸೆ. ಇವತ್ತು ಕತೆ ಹೊಸ್ತು. ಹೆಸರು ಏನಂತ ಹೇಳ? ಇವತ್ತಿನ ಕತೆ ಹೆಸರು ಭೀಮಭಟ್ಟನ ದುರಾಸೆ. ಬಹುಕಾಲದ ಹಿಂದೆ ಶೃಂಗೇರಿಯಲ್ಲಿ ಒಂದು ವಿದ್ಯಾಪೀಠವಿತ್ತು. ಅಲ್ಲಿ ಇಬ್ಬರು ವಿದ್ಯಾರ್ಥಿಗಳು ವಿದ್ಯೆ ಕಲಿಯಲು ಬಂದಿದ್ದರು. ಅವರೇ ರಾಮಭಟ್ಟ ಹಾಗೂ ಭೀಮಭಟ್ಟ. ಆ ವಿದ್ಯಾಪೀಠವು ಪ್ರಸಿದ್ಧ ವಿದ್ವಾನ್ ಶಂಭಾ ಜೋಯಿಸರದಾಗಿತ್ತು. ವಿದ್ಯಾಪೀಠಕ್ಕೆ ಅವರದೇ ಆದ ವರ್ಚಸ್ಸಿತ್ತು. ನೂರಾರು ವಿದ್ಯಾರ್ಥಿಗಳು ಶೃಂಗೇರಿಯ ಈ ಹೆಸರುವಾಸಿ ವಿದ್ಯಾಪೀಠದಲ್ಲಿ ಕಲಿತು ಮಹಾಪಂಡಿತರಾಗುತ್ತಿದ್ದರು. ಅಲ್ಲಿಯ ಬೋಧಕರು ಎಲ್ಲ ಪ್ರಖ್ಯಾತ ಪಂಡಿತರೇ ಆಗಿದ್ದರು. ಶಂಭಾ ಜೋಯಿಸರು ವಿದ್ಯಾಪೀಠವನ್ನು ವಿದ್ಯಾರ್ಜನೆಗೆ ಏನೆಲ್ಲ ಅನುಕೂಲ ಬೇಕೋ ಅವನ್ನೆಲ್ಲ ಒದಗಿಸಿ ಆ ವಿದ್ಯಾಪೀಠದ ಖ್ಯಾತಿಯನ್ನು ಹೆಚ್ಚಿಸಿದ್ದರು. ದೂರ ದೂರದ ಊರಿನಿಂದ ತಮ್ಮ ಮಕ್ಕಳನ್ನು ಆ ವಿದ್ಯಾಪೀಠಕ್ಕೆ ಸೇರಿಸಲು ಹೆತ್ತವರು ಪೈಪೋಟಿ ನಡೆಸುತ್ತಿದ್ದರು. ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ವಿದ್ಯಾಪೀಠದಲ್ಲಿ ತಮ್ಮ ಮಕ್ಕಳು ವಿದ್ಯೆಯನ್ನು ಕಲಿಯುವುದೇ ತಮ್ಮ ಭಾಗ್ಯ ಎಂದು ತಿಳಿಯುತ್ತಿದ್ದರು. ರಾಮಭಟ್ಟ ಹಾಗೂ ಭೀಮಭಟ್ಟ ವಿದ್ಯಾರ್ಥಿಗಳು ತಮ್ಮ ಹೆತ್ತವರ ಪ್ರಯತ್ನದಿಂದ ವಿದ್ಯಾಪೀಠದಲ್ಲಿ ಹೇಗೋ ಕಷ್ಟದಲ್ಲಿ ಶಿಷ್ಯರಾಗಿ ಸೇರಿಕೊಂಡರು. ಅವರಿಬ್ಬರು ಒಂದೇ ಊರಿನಿಂದ ಬಂದವರಾದ್ದರಿಂದ ಇಬ್ಬರು ಗೆಳೆಯರಾದರು. ವಿದ್ಯಾಪೀಠದಲ್ಲಿ ಎಲ್ಲ ಶಿಷ್ಯರು ಶಿಸ್ತಿನಿಂದ ಪ್ರತಿದಿನ ಪ್ರಾತಃ ಕಾಲ 5 ಗಂಟೆಗೆ ಎದ್ದು ಬೆಳಗ್ಗಿನ ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸಿ ಶುದ್ಧವಾಗಿ ಸ್ನಾನಾದಿಗಳನ್ನು ಮಾಡಿ ವೇದ ಪಾಠಕ್ಕೆ ಸಿದ್ಧರಾಗಿ ವಿದ್ಯಾಪೀಠದ ಮುಖಾರಕ್ಕೆ ಬಂದು ಸಾಲಾಗಿ ಕುಳಿತು ವೇದವನ್ನು ಕಂಠಪಾಠವಾಗಿ ಒಪ್ಪಿಸಬೇಕು. ತಮ್ಮ ಬೋಧಕರು ಬರುವುದರೊಳಗಾಗಿ ಎಲ್ಲ ಸಿದ್ಧತೆ ನಡೆದಿರಬೇಕು. ವೇದಘೋಷದ ನಂತರ ಯೋಗ, ವ್ಯಾಯಾಮ, ಕೊಂಚ ಬಿಡು, ಬೆಳಗಿನ ಉಪಹಾರ, ಆಮೇಲೆ ದಿನದ ಪಾಠ ಪಠ್ಯ ಎಲ್ಲವೂ ಕ್ರಮ ಪ್ರಕಾರ ನಡೆಯುತ್ತಿತ್ತು. ಅಲ್ಲಿ ಯಾವ ರೀತಿಯ ಚ್ಯುತಿಯೂ ಅವಕಾಶವಿರಲಿಲ್ಲ. ಸಾಯಂಕಾಲ ಸಂಧ್ಯಾ ವಂದನೆ ಮೇಲೆ ಸ್ವಲ್ಪ ಬಿಡುವು ದೊರೆಯುತ್ತಿತ್ತು ಶಿಷ್ಯರಿಗೆ. ಆ ಸಮಯದಲ್ಲಿ ತಮ್ಮ ತಮ್ಮಲ್ಲೇ ಚರ್ಚೆ, ನಗು, ಹಾಡು, ಮೋಜು ಎಲ್ಲ ನಡೆಯುತ್ತಿತ್ತು ಗುಟ್ಟಲ್ಲಿ. ಮುಂಚಿನ ಕಾಲವೇ ಅಂತಹುದು. ಶಿಷ್ಯರಿಗೆ ಬೇಕಾದಷ್ಟು ಸ್ವತಂತ್ರ ಇರ್ತಿರಲಿಲ್ಲ. ಈಗಿನ ಕಾಲದ ಮಕ್ಕಳ ಹಾಗೆ ಅಷ್ಟೆಲ್ಲ ಸುಲಭ ಇರಲಿಲ್ಲ ಮುಂಚಿನ ಕಾಲದಲ್ಲಿ. ಗೊತ್ತಾ ಮಕ್ಕಳೇ? ಭೀಮಭಟ್ಟ ಹಾಗೂ ರಾಮಭಟ್ಟ ವಿದ್ಯಾರ್ಥಿಗಳಿಗೆ ವಿದ್ಯಾಪೀಠದ ವಾತಾವರಣ ಉಸಿರುಗಟ್ಟುತ್ತಿತ್ತು. ಆದರೂ ಹೆತ್ತವರ ಬೋಧಕರ ಭಯದಿಂದ ಹೇಗೋ ಅಲ್ಲಿಗೆ ಹೊಂದಿಕೊಂಡಿದ್ದರು. ದಿನ ಕಳೆಯುತ್ತಿದ್ದಂತೆ ರಾಮಭಟ್ಟನಿಗೆ ವಿದ್ಯಾಪೀಠವು ಚೆನ್ನಾಗಿ ಹಿಡಿಸಿತು. ಅಲ್ಲಿಯ ಬೋಧಕರು ಹೇಳಿಕೊಡುತ್ತಿದ್ದ ರೀತಿಗೆ, ವಿದ್ಯಾಪೀಠದ ಸ್ವಚ್ಛ ವಾತಾವರಣಕ್ಕೆ ಚೆನ್ನಾಗಿ ಹೊಂದಿಕೊಂಡು ಒಳ್ಳೆಯ ಶಿಷ್ಯನೆನಿಸಿದ ರಾಮಭಟ್ಟ. ಆದರೆ ಭೀಮಭಟ್ಟ ಸ್ವಲ್ಪ ಉಂಡಾಡಿಗುಂಡ. ಹೆಸರಿಗೆ ತಕ್ಕಂತೆ ಭೀಮನಿಗೆ ಊಟದಲ್ಲಿ ಹೆಚ್ಚು ಆಸ್ಥೆ ಇರುವಷ್ಟು ಪಾಠದಲ್ಲಿ ಇರಲಿಲ್ಲ. ಅಮ್ಮನ ಕೈಯೊಡುಗೆಯ ರುಚಿ ಹತ್ತಿದ ಆತನಿಗೆ ವಿದ್ಯಾಪೀಠದ ನೀರಸ ಊಟ ಮೆಚ್ಚುತ್ತೇ ಇರಲಿಲ್ಲ. ರಾಮಭಟ್ಟನಲ್ಲಿ ಆಗಾಗ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾ ಮರುಗುತ್ತಿದ್ದ ಭೀಮಭಟ್ಟ. ಒಂದು ದಿನ ಏನಾಯ್ತು ಗೊತ್ತಾ ಮಕ್ಕಳೇ? ವಿದ್ಯಾಪೀಠದ ಶಿಷ್ಯರನ್ನು ಹತ್ತಿರವೇ ಇದ್ದ ಒಂದು ಊರ ಹೊರಗಿನ ಕೋಟೆಯ ಮಧ್ಯದಲ್ಲಿ ಇದ್ದ ಒಂದು ಪುರಾತನ ದೇವಾಲಯಕ್ಕೆ ಕರೆದೊಯ್ಯುತ್ತಾರೆ. ಹಾಗೆ ತಮಾಷೆಗೆ ಇಡೀ ದಿನ ಪಾಠ ಅಭ್ಯಾಸ ಎಂದು ಮನಸ್ಸು ಮುದುಡಿದ ಶಿಷ್ಯರೆಲ್ಲ ಅಲ್ಲಿಯ ಮುಕ್ತ ವಾತಾವರಣದಿಂದ ಸಂತೋಷಗೊಳ್ಳುತ್ತಾರೆ. ರಾಮಭಟ್ಟ ಹಾಗೂ ಭೀಮಭಟ್ಟ ಗೆಳೆಯರು ಕೈ ಹಿಡಿದುಕೊಂಡು ಕೋಟೆ ಸುತ್ತಲೂ ತಿರುಗಿದ್ದು ಅಲ್ಲಲ್ಲಿ ಇದ್ದ ಶಿಲಾಶಾಸನವನ್ನೆಲ್ಲ ನೋಡುತ್ತಾ ಅಲ್ಲಿಯ ನಾನಾ ರೀತಿಯ ಪಾಳು ಬಿದ್ದ ವಿಗ್ರಹಗಳನ್ನೆಲ್ಲ ಅಚ್ಚರಿಯಿಂದ ನೋಡುತ್ತಾ ತಿರುಗುತ್ತಿದ್ದರು. ಪಕ್ಕನೆ
ರಾಮಭಟ್ಟನಿಗೆ ಆ ಶಿಲೆಗಳ ನಡುವೆ ಒಂದು ವಿಚಿತ್ರ ಆಕೃತಿಯಿದ್ದ ಒಂದು ಮುಖವಾಡದಂತಿರುವುದು ಸಿಕ್ಕುತ್ತದೆ. ಆ ಮುಖವಾಡಕ್ಕೆ ಮಣ್ಣು ಮೆತ್ತಿಕೊಂಡು ಜೀರ್ಣಾವಸ್ಥೆಯಲ್ಲಿತ್ತು. ಅದೇನೋ ಅದರ ಆಕಾರಕ್ಕೆ ಮಾರು ಹೋಗಿ ರಾಮಭಟ್ಟ ಅದನ್ನೆತ್ತಿ ತನ್ನ ಜೋಳಿಗೆಯಲ್ಲಿ ಇಟ್ಟುಕೊಳ್ಳುತ್ತಾನೆ. ಭೀಮಭಟ್ಟ ರಾಮಭಟ್ಟನನ್ನು ಆ ಮುಖವಾಡವನ್ನು ಎತ್ತಿಕೊಂಡದ್ದಕ್ಕೆ, ಏನೋ ರಾಮ, ಆ ಹಳೆ ಮಣ್ಮೆತ್ತಿದ ಮುಖವಾಡ ಯಾಕಪ್ಪ ನಿನಗೆ? ನೀನೊಬ್ಬ ಶುದ್ಧ ಪೆದ್ದ ಎಂದು ರಾಮನ ತಲೆಗೆ ಒಂದು ಮೊಟಕಿ ತಮಾಷೆ ಮಾಡಿದ ಭೀಮಭಟ್ಟ. ಆದರೂ ರಾಮಭಟ್ಟ ಅವನ ಮಾತಿಗೆ ಏನೂ ಹೇಳದೆ ತನ್ನಷ್ಟಕ್ಕೆ ಇದ್ದ ರಾಮಭಟ್ಟ. ಎಲ್ಲ ಶಿಷ್ಯರು ಮನಸಾ ಇಚ್ಛೆ ಕೋಟೆಯಲ್ಲಿ ಸುತ್ತಿ ಮುಕ್ತ ವಾತಾವರಣದಲ್ಲಿ ತಮ್ಮ ಬೇಸರವನ್ನು ನೀಗಿಸಿಕೊಂಡರು. ವಿದ್ಯಾಪೀಠಕ್ಕೆ ಹಿಂತಿರುಗಿದ ಮೇಲೆ ರಾಮಭಟ್ಟ ತಾನು ತಂದ ಮುಖವಾಡವನ್ನು ಶುಭ್ರವಾಗಿ ತೊಳೆದಾಗ ಆ ಮುಖವಾಡವು ಒಂದು ಬೆಲೆ ಬಾಳುವ ಪಚ್ಚೆ ಕಲ್ಲಿನಿಂದ ಮಾಡಿದ ಒಂದು ದೇವಿ ಮುಖವನ್ನು ಹೋಲುತ್ತಿತ್ತು. ರಾಮಭಟ್ಟ ತನ್ನ ಕಣ್ಣನ್ನೇ ನಂಬದಾದ. ಆತನಿಗೆ ನಿಧಿ ಸಿಕ್ಕಿದ ಖುಷಿಯಲ್ಲಿ ಭೀಮಭಟ್ಟನನ್ನು ಕರೆದು ತನಗೆ ಸಿಕ್ಕಿದ ನಿಧಿಯ ಬಗ್ಗೆ ಹೇಳಿಕೊಂಡ ರಾಮಭಟ್ಟ. ಆ ಮುಖವಾಡವನ್ನು ಪಡೆದ ರಾಮಭಟ್ಟ ದಿನದಿಂದ ದಿನಕ್ಕೆ ಆತ ವಿದ್ಯೆಯಲ್ಲಿ ಎಲ್ಲರನ್ನು ಹಿಂದಿಕ್ಕಿ ಆತ ವಿದ್ಯಾಪೀಠದಲ್ಲೇ ಅತೀ ಬುದ್ಧಿವಂತ ಶಿಷ್ಯ ಎಂದು ಹೆಸರು ಪಡೆದ. ಇದನ್ನು ಗಮನಿಸುತ್ತಿದ್ದ ಭೀಮಭಟ್ಟನಿಗೆ ಹೇಗಾದರೂ ಮಾಡಿ ಆ ಮುಖವಾಡ ತಾನು ಪಡೆದು ರಾಮಭಟ್ಟನನ್ನು ಹಿಂದಕ್ಕೆ ಹಾಕಬೇಕೆಂದು ದುರಾಸೆ ಮನೆ ಮಾಡಿತು. ಆದರೆ ಹೇಗೆ? ರಾಮಭಟ್ಟ ತನ್ನ ಗೆಳೆಯ. ಆತನಲ್ಲಿರುವ ಮುಖವಾಡವನ್ನು ಪಡೆಯುವುದು ಅಷ್ಟು ಸುಲಭವಾಗಿರಲಿಲ್ಲ. ಭೀಮಭಟ್ಟ ತನ್ನ ಬಂಡ ತಲೆಯನ್ನು ಉಪಯೋಗಿಸಿ ಹೇಗೋ ಒಂದು ನಿರ್ಧಾರಕ್ಕೆ ಬಂದ. ರಾಮಭಟ್ಟ ಒಂದು ದಿನ ಗಾಢ ನಿದ್ರೆಯಲ್ಲಿರುವಾಗ ಭೀಮಭಟ್ಟ ಮೆಲ್ಲನೆ ಆತನ ಪೆಟ್ಟಿಗೆಯಿಂದ ಮುಖವಾಡವನ್ನು ಕದ್ದು ವಿದ್ಯಾಪೀಠದ ಯಾವುದೋ ಒಂದು ಗುಟ್ಟಾದ ಜಾಗದಲ್ಲಿ ಅಡಗಿಸಿ ಇಟ್ಟ. ತನಗೆ ಏನೂ ತಿಳಿಯದು ಎನ್ನುವಂತೆ ವಾಪಸ್ಸು ಬಂದು ಹೊದಿಕೆ ಹೊದ್ದು ಮಲಗಿದ ಭೀಮಭಟ್ಟ. ಮರುದಿನ ಎಂದಿನಂತೆ ಎಲ್ಲ ಶಿಷ್ಯರು ಪ್ರಾತಃ ಕಾಲದಲ್ಲಿ ಎದ್ದು ಗಡಿಬಿಡಿಯಿಂದ ವೇದಪಾಠಕ್ಕೆ ತಯಾರು ನಡೆಸುತ್ತಿದ್ದರು. ರಾಮಭಟ್ಟ ಪ್ರತಿದಿನ ಎದ್ದೊಡನೆ ತನ್ನ ಅಮೂಲ್ಯವಾದ ಪ್ರೀತಿಯ ಮುಖವಾಡಕ್ಕೊಮ್ಮೆ ನಮಸ್ಕರಿಸುವುದು ವಾಡಿಕೆಯಾಗಿತ್ತು. ಅಂದೂ ಹಾಗೆ ನಮಸ್ಕರಿಸಲು ಪೆಟ್ಟಿಗೆ ತೆರೆದಾಗ ಅಲ್ಲಿ ಮುಖವಾಡವಿರಲಿಲ್ಲ. ಗಾಬರಿಗೊಂಡ ರಾಮಭಟ್ಟ ಭೀಮಭಟ್ಟನಲ್ಲಿ ವಿಚಾರಿಸಿದ. ಅದಕ್ಕೆ ಭೀಮಭಟ್ಟ ಕೋಪಗೊಂಡು, ನನ್ನನ್ನು ಕಳ್ಳ ಎಂದು ಭಾವಿಸಿದ್ದೀಯಾ? ನೀನೇ ಎಲ್ಲೋ ಮರೆತಿಟ್ಟಿರಬೇಕು. ನನ್ನ ತಂಟೆಗೆ ಬರಬೇಡ, ಹುಷಾರ್ ಎಂದು ಏರು ಸ್ವರದಲ್ಲಿ ರಾಮಭಟ್ಟನನ್ನೇ ಹೆದರಿಸುತ್ತಾನೆ ಭೀಮಭಟ್ಟ. ಬೇರೆ ಮಾರ್ಗವಿಲ್ಲದೆ ರಾಮಭಟ್ಟ ಬಹಳ ಚಿಂತೆಯಿಂದ ಅಂದಿನ ದಿನ ಕಳೆಯಬೇಕಾಯಿತು. ಭೀಮಭಟ್ಟ ಒಳಗೊಳಗೇ ಖುಷಿಯಲ್ಲಿ ಬೀಗುತ್ತಿದ್ದ. ಈಗ ಮುಖವಾಡ ನನ್ನ ಸೊತ್ತು. ಇನ್ನು ಮುಂದೆ ನಾನೇ ವಿದ್ಯಾಪೀಠದ ಅತ್ಯುತ್ತಮ ಶಿಷ್ಯನಾಗಲಿದ್ದೇನೆ ಎಂದು. ಸೂರ್ಯಾಸ್ತವಾಗುತ್ತಿದ್ದಂತೆ ಭೀಮಪ್ಪನ ಮೈಯಲ್ಲಿ ಉರಿ ತುರಿಕೆ ಪ್ರಾರಂಭವಾಯಿತು. ಮೈಯಲ್ಲಿ ಹಸಿರು ಹಸಿರು ಮಚ್ಚೆಗಳು ಮೂಡತೊಡಗಿದವು. ಭೀಮಪ್ಪನಿಗೆ ಉರಿ ತುರಿಕೆ ತಾಳಲಾರದೆ ಒದ್ದಾಡತೊಡಗಿದ. ರಾಮಭಟ್ಟ ತನ್ನ ಗೆಳೆಯನ ಅವಸ್ಥೆ ನೋಡಿ ಏನಾಯಿತು ಎಂದು ತಿಳಿಯದೆ ವಿದ್ಯಾಪೀಠದ ಬೋಧಕರಿಗೆ ಸುದ್ದಿ ಮುಟ್ಟಿಸಿದ. ಎಲ್ಲರೂ ಬಂದು ಭೀಮಭಟ್ಟನ ವಿಚಿತ್ರ ರೀತಿಯ ಸಂಕಟವನ್ನು ಅರಿಯದಾದರು. ಭೀಮಭಟ್ಟ ಮಾತ್ರ ತನ್ನ ಮೈಯ ಮೇಲಿನ ಹಸಿರು ಮಚ್ಚೆ ಮೂಡಿರುವುದರ ಹಿಂದಿನ ಗುಟ್ಟು ತಿಳಿಯಲು ಹೆಚ್ಚು ಹೊತ್ತು ತಗಲಲಿಲ್ಲ. ತನ್ನ ದುಷ್ಟ ಬುದ್ಧಿಯೇ ಕದ್ದ ಪಚ್ಚೆ ಕಲ್ಲಿನ ಮುಖವಾಡದ ಮಹಿಮೆ ಎಂದು ತಿಳಿದುಕೊಂಡ. ಕೂಡಲೇ ರಾಮಭಟ್ಟನ ಕಾಲು ಹಿಡಿದು ತನ್ನ ತಪ್ಪು ಒಪ್ಪಿಕೊಂಡು ಅಡಗಿಸಿಟ್ಟ ಮುಖವಾಡವನ್ನು ರಾಮಭಟ್ಟನಿಗೆ ಒಪ್ಪಿಸುತ್ತಾನೆ. ಮಂತ್ರ ಮಾಡಿದಂತೆ ಭೀಮಭಟ್ಟನ ಹಸಿರು ಮಚ್ಚೆಗಳು ಮಾಯವಾಗಿ ಉರಿ ಸಂಕಟದಿಂದ ಮುಕ್ತಿ ಪಡೆಯುತ್ತಾನೆ ಭೀಮಭಟ್ಟ. ಮಕ್ಕಳೇ, ದುರಾಸೆಯೇ ದುಃಖಕ್ಕೆ ಕಾರಣ. ಇನ್ನೊಬ್ಬರ ವಸ್ತುವನ್ನು ಪಡೆಯುವ ದುರಾಸೆಯನ್ನು ಮಾಡಬಾರದು. ನಮ್ಮಲ್ಲಿ ಇದ್ದುದರ ಬಗ್ಗೆ ತೃಪ್ತಿಯಿಂದ ಬಾಳಬೇಕು. ಗೊತ್ತಾಯ್ತಾ?
ಹೇಗಿದೆ ಶಾಲಿನಿ ಆಂಟಿ ಕತೆ? ಥ್ಯಾಂಕ್ ಯು. ಬಾಯ್.